ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈಫ್. ದಿಸ್ ಇಸ್ ಪವಿತ್ರ. ಇವತ್ತು ನಾವು ಮಡಿಕೇರಿಯಲ್ಲಿರುವಂಥ ಕೂರ್ಗ್ ಕುಸಿನ್ಗೆ ಬಂದಿದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಕೂರ್ಗ್ಗೆ ಬಂದು ಇಲ್ಲಿನ ಟ್ರೆಡಿಷ್ನಲ್ ಫುಡ್ಡು ಟ್ರೈ ಮಾಡದೇ ಇರೋಕ್ಕಾಗತ್ತಾ? ಸೊ ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ ಕೂರ್ಗ್ ಕುಸಿನ್ಗೆ. ಇಲ್ಲಿನ ಲೋಕಲ್ಸ್ಗೆ ಮತ್ತು ಟೂರಿಸ್ಟ್ಗಳಿಗೆ ಕೂರ್ಗ್ ಕುಸಿನ್ ಹೋಟೆಲ್ ಅಂತೂ ತುಂಬಾ ಫೇಮಸ್ಸು. ನಮಗಿಲ್ಲಿ ಲಿಪ್ಸ್ ಮ್ಯಾಕಿಂಗ್ ಮಾಡೋವಂಥ ಕರೀಸ್ಗಳು ವೆಜ್ ಹಾಗೆ ನಾನ್ ವೆಜ್ಜಲ್ಲಿ ಕೂಡ ಸಿಗುತ್ತೆ. ಹಾಗೆ ಇದು ಪಾಕೆಟ್ ಫ್ರೆಂಡ್ಲಿ ಪ್ರೈಸಸಲ್ಲಿ ನಮಗೆ ಸಿಗುತ್ತೆ. ಇನ್ನು ಈ ಹೋಟೆಲ್ ಟೈಮಿಂಗ್ ಬಂದು 12 PM to 4:30 PM ಇರುತ್ತೆ. ಹಾಗೆ 7 PM to 10 PM. ಬರೀ ಲಂಚ್ ಹಾಗೆ ಡಿನ್ನರ್ ಟೈಮಲ್ಲಿ ಮಾತ್ರ ನಮಗಿಲ್ಲಿ ಫುಡ್ ಸಿಗುತ್ತೆ. ಕೂರ್ಗಲ್ಲಿ ರೈಸ್ನ ಜಾಸ್ತಿ ಬೆಳೀತಾರೆ. ಸೊ ಹಾಗಾಗಿ ಇವರು ರೈಸ್ನ ಯೂಸ್ ಮಾಡಿ ತುಂಬ ವೆರೈಟೀಸ್ ಆಫ್ ಡಿಶಸ್ಗಳನ್ನ ಮಾಡ್ತಾರೆ. ರೈಸ್ ಚಪಾತಿ, ಅಕ್ಕಿ ರೊಟ್ಟಿ, ಬಾಯ್ಲ್ಡ್ ರೈಸ್ ಹಾಗೆ ರೈಸ್ ಗ್ರುಯಲ್ಗಳು ಇಲ್ಲಿನ ಪ್ರಮುಖ ಆಹಾರ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಫ್ಯಾಷನ್ ಫ್ರೂಟ್ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದು ಫ್ಯಾಷನ್ ಫ್ರೂಟ್ ಜೊತೆಗೆ ಹನಿನ ಮಿಕ್ಸ್ ಮಾಡಿ ಕೊಡ್ತಾರೆ. ಒಂಥರ ರಿಫ್ರೆಶ್ಮೆಂಟ್ ಆಗಿ ತುಂಬ ಚೆನ್ನಾಗಿದೆ. ನಾನಿವತ್ತು ಕೂರ್ಗ್ ಕುಸಿನ್ನ ಕೆಲವೊಂದು ಫೇಮಸ್ ಫುಡ್ನ ಆರ್ಡರ್ ಮಾಡಿದ್ದೀನಿ. ನೂಲ್ ಪುಟ್ಟು, ಕಡಂಬಟ್ಟು ಹಾಗೆ ಕೊಡವ ಚಿಕನ್ ಕರಿ, ಬ್ಯಾಂಬೂ ಶೂಟ್, ಕೋಕೋನಟ್ ಕರಿ ಮತ್ತು ಬೀಟ್ರೂಟ್ ಹಲ್ವಾನ ಆರ್ಡರ್ ಮಾಡಿದ್ದೀವಿ. ಸೊ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಈಗ ನಾನು ಫಸ್ಟ್ ಬಂದು ಕಡಂಬುಟ್ಟನ್ನ ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬ್ಯಾಂಬೂ ಶೂಟ್, ಕೋಕೋನಟ್ ಕರಿ. ಕಡಂಬಟ್ಟು ಬಂದು ಇದು ರೈಸ್ನ ಇನ್ನೊಂದು ವೆರೈಟಿ ಅಂತ ಹೇಳ್ಬೋದು. ಇದನ್ನು ರೈಸ್ ಬಾಲ್ ಥರ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬ್ಯಾಂಬೂ ಶೂಟ್, ಕೋಕೋನಟ್ ಕರಿ ಟೇಸ್ಟ್ ಒಂದು ತುಂಬಾ ಚೆನ್ನಾಗಿದೆ. ಇನ್ನು ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದಾಗಂತೂ ತುಂಬಾ ರಶ್ ಇತ್ತು. ನಾವಂತೂ ಇಲ್ಲಿ ವೆಯ್ಟ್ ಮಾಡಿ ಬಂದ್ವಿ. ಇಲ್ಲಿ ವೆಯ್ಟ್ ಮಾಡಿ ಬಂದು ಫುಡ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಏಟಿಗೆ ಹೋಟೆಲಲ್ಲಿ ಈ ಫುಡ್ಗೋಸ್ಕರ ಇಷ್ಟೊಂದು ವೆಯ್ಟ್ ಮಾಡ್ತಿದ್ರು ಅಂತ. ನೀವೇನಾದರೂ ಕೂರ್ಗ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಹೋಟೆಲ್ಗೆ ಬಂದು ಒಮ್ಮೆ ಟ್ರೆಡಿಷ್ನಲ್ ಫುಡ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನೂಲ್ ಪುಟ್ಟು. ಇದು ಪ್ಲೈನ್ ರೈಸ್ ನೂಡಲ್ಸ್ ಅಂತ ಹೇಳ್ಬೋದು. ಇದು ಪುಟ್ಟಲ್ಲಿ ವೆರೈಟೀಸ್ ಮಾಡ್ತಾರೆ. ಅದರಲ್ಲಿ ನೂಲ್ ಪುಟ್ಟು ಕೂಡ ಒಂದು. ಇದನ್ನು ಕೂಡ ಸೇಮ್ ಬ್ಯಾಂಬೂ ಶೂಟ್, ಕೋಕೋನಟ್ ಕರಿ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಕರಿ ಅಂತೂ ತುಂಬಾ ಚೆನ್ನಾಗಿದೆ. ಬ್ಯಾಂಬೂ ಶೂಟಲ್ಲಿ ಮಾಡಿರೋದು ನಾನು ಸ್ವಲ್ಪ ತುಂಬ ಗಟ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಸಾಫ್ಟಿಯಾಗಿದೆ. ಕೋಕೋನಟ್ ಆಯಿಲ್ ಹಾಕಿ ಮಾಡಿದ್ದಾರೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ನೂಲ್ ಪುಟ್ಟು, ಕಡಂಬಟ್ಟು ಇದ್ರ ಜೊತೆಗೆ ಬ್ಯಾಂಬೂ ಶೂಟ್, ಕೋಕೋನಟ್ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈಗ ನಾವು ಕೊಡವ ಚಿಕನ್ ಕರಿ ಕೂಡ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇವೆರಡು ಟೇಸ್ಟ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಇದು ಬಂದು ಕೊಡವ ಚಿಕನ್ ಕರಿ. ಇದು ಸೆಮಿ ಗ್ರೇವಿ ಕೊಟ್ಟಿದ್ದಾರೆ. ಇದ್ರ ಜೊತೆ ಕಡಂಬಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಈ ಕೊಡವ ಚಿಕನ್ ಕರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಫ್ಲೇವರ್ ಅಂತ ಒಂಥರ ಡಿಫ್ರೆಂಟ್ ಆಗಿದೆ. ಮೀಡಿಯಮ್ ಸ್ಪೈಸಿ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಇವರ ಇನ್ನೊಂದು ಫೇಮಸ್ ಡೆಸರ್ಟ್ ಬಂದುಬಿಟ್ಟು ಬೀಟ್ರೋಟ್ ಹಲ್ವಾ. ನಾನು ಕ್ಯಾರೆಟ್ ಹಲ್ವಾ ಮತ್ತು ಕಾಶಿ ಹಲ್ವಾ ಇದನ್ನೆಲ್ಲ ಟ್ರೈ ಮಾಡಿದ್ದೆ, ಬಟ್ ಬೀಟ್ರೋಟ್ ಹಲ್ವಾನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ. ಹಾಗೆ ಇದು ಬೀಟ್ರೋಟಿಂದ ಮಾಡಿದ್ದಾರೆ ಅಂತಲೇ ಅನಿಸೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸು ಮತ್ತು ಗೀನ ಹಾಕಿ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿದೆ. ಫೈನಲ್ ಆಗಿ ಊಟ ಎಲ್ಲ ಆದಾದಮೇಲೆ ಡೈಜೆಷನ್ ಆಗಲಿ ಅಂತ ಹೇಳಿ ಮಸಾಲ ಬಟರ್ ಮಿಲ್ಕ್ನ ತೊಗೊಂಡಿದ್ದೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಎಲ್ಲ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
We'll see you in the next video. Till then, take care. Bye-bye.